ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಕನಸಿನ ಕೂಸು ಯೋಗ ದಿನಾಚರಣೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡ್ಕೊಂಡು ಹಳ್ಳಿಯವರಿಗೂ ಇವತ್ತು ಎಲ್ಲ ಶಾಲಾ ಕಾಲೇಜುಗಳು, ಸಂಸ್ಥೆಗಳು, ಸಮಾಜ ಸೇವಾ ಸಂಸ್ಥೆಗಳು, ಎಲ್ಲ ಕ್ರೀಡಾಂಗಣಗಳಲ್ಲಿ ಈ ರೀತಿ ಯೋಗ ದಿನಾಚರಣೆಯನ್ನು ಮಾಡುವ ಸಲುವಾಗಿ ಇಂದು ನಮ್ಮ ಊರಿನ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾದಂತಹ ಶ್ರೀಯುತ ಮಾಮ್ಲೆ ದೇಸಾಯಿ ಅವರ ಒಂದು ಶೈಕ್ಷಣಿಕ ಸಾಧನೆಯಲ್ಲಿ ಈ ಹೈಸ್ಕೂಲು ಗ್ರೌಂಡ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಇಲ್ಲಿ ನಮ್ಮೆಲ್ಲರನ್ನ ಸೇರಿಸಲಿಕ್ಕೆ, ಸಂಘಟಿಸಲಿಕ್ಕೆ ಕಾರಣೀಭೂತರಾದಂಥ ಈ ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಹಿರಿಯ ಸ್ನೇಹಿತರು ಆದಂಥ ಶ್ರೀಯುತ ಮರಳಿ ಸರ್ ಅವರೇ, ಹಾಗೆಯೇ ಹೈಸ್ಕೂಲಿನ ಎಲ್ಲ ಹಿರಿಯ ಗುರುಗಳೇ, ಗುರುಮಾತೆಯರೇ, ಚಿಕ್ಕವೀರೇಶ್ವರ ಶಾಲೆಯ ಆತ್ಮೀಯ ಸ್ನೇಹಿತರಾದಂಥ ಮುಖ್ಯೋಪಾಧ್ಯಾಯರೇ, ಸುರೇಶ್ ಸರ್ ಹಾಗೂ ಅವರ ಸಿಬ್ಬಂದಿ ವರ್ಗದವರೇ, ನಮ್ಮ ಶಾಲೆಯ ಎಲ್ಲ ಗುರುಗಳೇ, ಗುರುಮಾತೆಯರೇ, ಹಾಗೂ ನಮ್ಮ ಹಂದಿಗನೂರಿನ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಯ ಮುದ್ದು ಮಕ್ಕಳೇ, ಇವತ್ತು ಒಂದು ವಿಶೇಷ ಏನಂದ್ರೆ, ನಾವು ಪ್ರತಿ ಸಲ ಮಹೇಶ್ ಗೌಡರು ನಮಗೆ ಮಾರ್ಗದರ್ಶನ ಮಾಡುತ್ತಾ ತಮಗೆ ಯೋಗವನ್ನು ಮಾಡಿಸ್ತಾ ಇದ್ದರು. ಸರ್ ಹೇಳಿದ ಹಾಗೆ ಇವತ್ತು ಅವರು ಬೇರೆ ಕಾರ್ಯದಲ್ಲಿ ನಿರತರಾಗಿರೋದ್ರಿಂದ, ಇದೇ ಯೋಗ ಕಾರ್ಯಕ್ರಮ ಅವರು ಬೇರೆ ಕಡೆ ಮಾಡ್ತಾ ಇರೋದ್ರಿಂದ ನಮ್ಮ ಹೆಮ್ಮೆಯ ಮುದ್ದು ಮಕ್ಕಳೇ, ಇದು ಭಾಳ ಹೆಮ್ಮೆಯ ವಿಷಯ. ಯಾಕಂದ್ರೆ ನಮ್ಮ ಮಕ್ಕಳೇ, ನಿಮ್ಮ ಲೀಡರೇ ಅವರು ಯೋಗವನ್ನು ಮಾಡ್ತಕ್ಕಂಥ ವಿಚಾರವಾಗಿ ಇವತ್ತು ಇಬ್ಬರನ್ನು ಅವರು ಇಲ್ಲಿ ಗುರುಗಳು ತಯಾರು ಮಾಡಿ ಕೂಡಿಸಿದ್ದಾರೆ. ಇದು ಯೋಗ ಬರೀ ಇವತ್ತು ಒಂದೇ ದಿನಕ್ಕೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಯೋಗವನ್ನು ನಾವು ಇಲಾಖೆ ಹೇಳೈತಿ, ಪ್ರಧಾನಮಂತ್ರಿಗಳು ಹೇಳ್ಯಾರ, ಆದೇಶ ಐತಿ ಅಂತ ಮಾಡೋದಲ್ಲ. ನಾವು ಇದನ್ನು ದಿನನಿತ್ಯ, ನೀವು ಮಕ್ಕಳಾದಂಥ ನೀವು ದಿನನಿತ್ಯ ಜೀವನದಲ್ಲಿ ರೂಢಿ ಮಾಡಿಕೊಂಡ್ರೆ ನೀವು ಯೋಗಿಗಳಾಗಿ ಬದುಕಬಹುದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ವಿದ್ಯಾರ್ಥಿ ಜೀವನದಲ್ಲಿ ಯೋಗವನ್ನು ನೀವು ಅದನ್ನು ಜೀವನಕ್ಕೆ ಅಳವಡಿಸಿ, ಬರೀ ಪುಸ್ತಕೀಯ ಜ್ಞಾನ ಅಲ್ಲ, ಜೀವನಕ್ಕೆ ನಿಮ್ಮ ಮನೆಯಲ್ಲಿ ಸಾದಾ ಸೀದಾ ಬೆಳಗ್ಗೆ ಎದ್ದು ಒಂದು ವಸ್ತ್ರ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿಯೇ ಜಾಗದಲ್ಲಿಯೇ ಒಂದು 4 ಎಕ್ಸರ್ಸೈಸ್ ಮಾಡಿ, ಸ್ವಲ್ಪ ಅಲ್ಲೇ ವಾಕಿಂಗ್ ಮಾಡಿ ಓದಲಿಕ್ಕೆ ಕುತ್ಕೊಂಡ್ರೆ ನಿಮ್ಮ ಜೀವನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಉತ್ತಮ ಯೋಗಿಗಳಾಗಿ ಬದುಕಬಹುದು ಅಂತಕ್ಕಂಥ ಉದ್ದೇಶವನ್ನು ಈ ದಿನಾಚರಣೆಯ ಹಿಂದೆ ನಾವು ಈ ಒಂದು ಯೋಗ ಗುರುಗಳು ಅಳವಡಿಸಿದ್ದಾರೆ. ಅದಕ್ಕೆ ಶಿಕ್ಷಣ ಅಂದ್ರೆ ಏನು? ಬರೀ ಓದಿ ಬರೆದು ಸರಳ ಲೆಕ್ಕಾಚಾರ, ಸ್ಪಷ್ಟ ಓದು, ಶುದ್ಧ ಬರಹ, ಅದು ಶಿಕ್ಷಣ. ಆದರೆ ಅದಕ್ಕೆ ಬರೀ ಕಲಿಕೆ. ಮೊದಲು ನಾವು ಗಟ್ಟಿರ್ಬೇಕಾದ್ರೆ, ಓದಬೇಕಾದ್ರೆ, ಇವತ್ತು ನೆಟ್ಟಿಗೆ ಕುಂತ್ರಿ, ಬೆನ್ ಸೆಟ್ಸ್ ಕೂತ್ಕರಿ, ಯೋಗ ಅಂದ್ರೆ ಹೆಂಗೆ ಕೂತಾವ ಗೊತ್ತಿಲ್ಲ, ಡೂ ಕೂತೋಡ್ರಿ, ಈಗ ಎದಿ ಸೆಟ್ಸ್ ಕೂತಾರೆ, ಎದಿ ಸೆಟ್ಸಿ ನೇರವಾಗಿ ಬೆನ್ನು ಇಟ್ಕೊಂಡು ಕೂತ್ಕೋಬೇಕು. ಅದು ಒಂದು ತಪಸ್ಸದು. ಈ ಋಷಿಗಳು ಕೂತಿರ್ತಾರೆ, ನೋಡ್ತೀರಿ ನೀವು. ಹಂಗಾರೆ ಅವ್ರು ಯಾಕೆ 106 ವರ್ಷ ಬದುಕಿದ್ರು? ಇವತ್ತಿಗೂ ಕೂಡ ಅವರು ಆ ಯೋಗದಿಂದನೇ, ಉದಾಹರಣೆಗೆ ನೀವೆಲ್ಲರೂ ನೋಡಿರಿ, ಚಿತ್ರರಂಗವನ್ನು ತೆಗೆದುಕೊಂಡ್ರೆ ಡಾಕ್ಟರ್ ರಾಜ್ಕುಮಾರ್, ನೀವು ಪಿಕ್ಚರ್ಗಳನ್ನು, ಕಾಮನ್ ಬಿಲ್ಲು ಪಿಕ್ಚರನ್ನು ನೋಡಿರಿ. ಯೋಗವನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸರಳವಾದಂಥ ಮತ್ತು ಸದೃಢವಾದಂಥ ಜೀವನವನ್ನು ನಡೆಸಿದ ಅನೇಕ ಉದಾಹರಣೆಗಳು ಇವತ್ತು ನಮ್ಮ ಕಣ್ಣು ಮುಂದಿದಾವೆ. ಹಂಗಾರೆ ರೋಗ ರುಜಿನಗಳು ಬಂದು ಡಾಕ್ಟರ್ ಕಡೆ ಹೋಗಿ ಗುಳಿಗೆ ತೊಗೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಜೀವನ ಮಾಡೋದಕ್ಕಿಂತ ರೋಗನ ಬರದ ಹಾಗೆ ನಾವು ಇರಬೇಕು ಅಂದ್ರೆ ಯೋಗವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕು. ಆದ್ದರಿಂದ ಇವತ್ತು ನಾವು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ನಾವು. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. ನಾನು ಭಾಳ ಶಾಣೆ ಅದೀನಿ, ನಾನು ಕುಂದ್ರಾಕ್ ನಡಾನ ಇಲ್ಲ ಅಂದ್ರೆ, ಕುಂದ್ರಾಕ್ ನಡ ಇಲ್ಲ, ಅಡ್ಡಾಡಕ್ಕೆ ಕಾಲು ಹಿಡ್ಕೊಂಡವು, ಏನು ಮಾಡೋಕೆ? ನಾನು ಜೀವನ ವ್ಯರ್ಥ ಆಗಿಬಿಡ್ತೈತಿ. ನಾವು ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಂಗಾರೆ ಜೀವನವನ್ನು ನಡೆಸ್ಬೇಕಂದ್ರೆ ನಾವು ಯೋಗವನ್ನು ಮೊದಲು ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವು ವರ್ಷದಲ್ಲಿ 1 ದಿನ ಮಾಡ್ತೀವಿ. ನಿಮಗೆ ನೀವು ಪ್ರತಿದಿನ ಮನೆಯಲ್ಲಿ ಆ ಪ್ರಾಥಮಿಕದಲ್ಲಿ ನೀವೇನು 1ನೇದಿಂದ 10ನೇ ಮಟ್ಟ ನೀವು ಪ್ರತಿದಿನ ನಿಮ್ಮಲ್ಲಿ ಕೆಲವು ಯೋಗಾಸನಗಳನ್ನು ರೂಢಿ ಮಾಡಿಕೊಂಡ್ರೆ ನಿಮ್ಮ ಜೀವನ ಸದುಪಯೋಗ ಆಗ್ತದೆ. ಆಮೇಲೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗ್ತದೆ. ಎಲ್ಲರೂ ರೋಗಮುಕ್ತ ಸಮಾಜವನ್ನು ನಾವು ನಿರ್ಮಾಣ ಮಾಡ್ಬೇಕಂದ್ರೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ನಾಗರಿಕರು. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದರು? ಶಿಕ್ಷಣ ಅಂದ್ರೆ ಏನು ಹೇಳಿದ್ರು? ಅವರೊಂದು ಮಾತು ಹೇಳಿದರು,
ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ಸ್ ಪರ್ಸನಾಲಿಟಿ ಅಂತ